ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಒಂದು ಎಲೆಕ್ಟ್ರಿಕಲ್ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗಲಿ ಅನ್ನೋ ಒಂದು ಕನ್ನಡ ಮೀಡಿಯಂ ಹುಡುಗರಿಗೆ ಅರ್ಥ ಆಗುವಂತೆ ಒಂದು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಐ ಆಮ್ ಕಾಶಿಬಾಯಿ ಕುರುಡಿ. ಫ್ರೆಂಡ್ಸ್, ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಯಾವುದೇ ವ್ಯಕ್ತಿ ನೋಡಿ ಫ್ರೆಂಡ್ಸ್, ಒಂದು ಅರ್ಥಿಂಗಲ್ಲಿ ಒಂದು ಏನಾದರೂ ಅಪಾಯ ಅಂತ ಬಂದಾಗ ಈ ರೀತಿ ಇದೆ ನೋಡಿ ಫ್ರೆಂಡ್ಸ್. ಅಪಾಯ ತಡೆಗಟ್ಟುವ ಒಂದು ಮುನ್ನೆಚ್ಚರಿಕೆಯನ್ನು ಇವರು ಹೇಳಿದ್ದಾರೆ ಫ್ರೆಂಡ್ಸ್. ಹೋದ ಎಪಿಸೋಡಲ್ಲಿ ಅರ್ಥಿಂಗನ್ನು ಹೇಳಿದ್ದೆ. ಈಗ ಅದರದ್ದೊಂದು ತಡೆಗಟ್ಟುವ ಒಂದು ಮುನ್ನೆಚ್ಚರಿಕೆಗಳನ್ನು ಹೇಳ್ತಾ ಇದ್ದೀನಿ ಅಪಾಯದ ಬಗ್ಗೆ. ಸೊ ನೋಡಿ ಫ್ರೆಂಡ್ಸ್, ಯಾವುದೇ ವ್ಯಕ್ತಿ ವಿದ್ಯುತ್ ಆಘಾತಕ್ಕೆ ಒಳಗಾದರೆ ಅಥವಾ ವಿದ್ಯುನ್ಮಂಡಲದಲ್ಲಿ ಬೆಂಕಿ ಕಾಣಿಸಿಕೊಂಡರೆ ತಕ್ಷಣವೇ ಮೈನ್ ಒತ್ತುಗುಂಡಿಯನ್ನು ಆರಿಸಿ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಬೇಕು ಫ್ರೆಂಡ್ಸ್. ಮೇನ್ ಬೋರ್ಡ್ನಲ್ಲಿ ಹೋಗಿ ಮೇನ್ ಸ್ವಿಚ್ ಆಫ್ ಮಾಡಬೇಕು. ಸೊ ವಿದ್ಯುನ್ಮಂಡಲ ದೋಷಗಳ ದುರಸ್ತಿಗಾಗಿ ವಿದ್ಯುತ್ ತಾಂತ್ರಿಕನನ್ನೇ ಕರಿಬೇಕು. ಅಂದರೆ ಅದ್ರ ಬಗ್ಗೆ ಒಂದು ಮಾಹಿತಿಯನ್ನು ಗೊತ್ತಿರೋರನ್ನೇ ಕರಿಬೇಕು. ವಿದ್ಯುತ್ ಉಪಕರಣಗಳಲ್ಲಿನ ದೋಷವನ್ನು ಪತ್ತೆ ಹಚ್ಚಬೇಕಾದರೆ ರಬ್ಬರ್ ಕೈಚೀಲಗಳು ಮತ್ತು ರಬ್ಬರ್ ಚಪ್ಪಲಿ ಧರಿಸಿ ಮೊಳೆಗಳಿಲ್ಲದ ಒಣಗಿದ ಮರದ ಹಲಗೆಯ ಮೇಲೆ ನಿಂತು ವಿದ್ಯುತ್ ಪರೀಕ್ಷಕ ಅಂದರೆ ಟೆಸ್ಟರ್ ಸಹಾಯದಿಂದ ವಿದ್ಯುತ್ ಸಲಕರಣೆಯನ್ನು ಪರೀಕ್ಷಿಸಿ ಸಲಕರಣೆಯ ದುರಸ್ತಿಯ ಪರಿಣಿತರಿಂದ ಮಾಡಿಸಬೇಕು ಫ್ರೆಂಡ್ಸ್. ವೈರಿಂಗ್ ಮಾಡುವಾಗ ಉತ್ತಮ ಹಾಗೂ ನಿಗದಿಪಡಿಸಿದ ಗುಣಮಟ್ಟದ ಅವಾಹಕ ಹೊದಿಕೆಯುಳ್ಳ ವಾಹಕ ಪ್ಲಗ್ ಸ್ವಿಚ್ಗಳನ್ನೇ ಬಳಸಿ ದೋಷಯುಕ್ತ ಭಾಗಗಳನ್ನು ಕೂಡಲೇ ಬದಲಾಯಿಸಿ. ವಿದ್ಯುತ್ ಮೈನ್ಸ್ನ ಬೆಸೆ ಫ್ಯೂಸ್ನ ಕರಗಿ ಹೋದರೆ ಮೈನ್ಸ್ನಲ್ಲಿರುವ ಒತ್ತುಗುಂಡಿಯ ಸಹಾಯದಿಂದ ವಿದ್ಯುತ್ ಪ್ರವಾಹವನ್ನು ನಿಲ್ಲಿಸಬೇಕು. ಆನಂತರ ವಿದ್ಯುತ್ ಪ್ರವಾಹ ಸ್ಥಾಪಿಸಲು ಸರಿಯಾದ ವಿದ್ಯುತ್ ದರವಿರುವ ವಿದ್ಯುತ್ ಫ್ಯೂಸನ್ನೇ ಅಳವಡಿಸಬೇಕು. ಸೊ ಸಹ ವಿದ್ಯುತ್ ವಾಹಕ ತಂತಿಗೆ ಅಳವಡಿಸಬೇಕು. ಅಸಡ್ಡೆಯಿಂದ ಕೈಗೆ ಸಿಕ್ಕಿದೆ ಅಂತ ತಂತಿಯನ್ನು ಅಳವಡಿಸಬಾರದು. ಟಿಪ್ಪರ್ಗಳು ಫ್ರೆಂಡ್ಸ್, ವಿದ್ಯುನ್ಮಂಡಲದಲ್ಲಿ ದೋಷಗಳು ಕಂಡುಬಂದಾಗ ಅಥವಾ ವಿದ್ಯುತ್ ಆಘಾತವಾದಾಗ ತಮ್ಮಷ್ಟಕ್ಕೆ ತಾವೇ ವಿದ್ಯುನ್ಮಂಡಲವನ್ನು ಆವೃತ್ತ ಅಂದರೆ ಮುಕ್ತಗೊಳಿಸುವ ಸಾಧನವೇ ಟ್ರಿಪ್ಪರ್ಗಳು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಅಪಾಯ ಆದಾಗ ನಾವು ಯಾವ ರೀತಿ ಒಂದು ಅಪಾಯವನ್ನು ತಡೆಗಟ್ಟುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ನೋಡಿದ್ವಿ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲಿ ಆಘಾತಕ್ಕಾದಾಗ ಅಥವಾ ನಿಮ್ಮ ಒಂದು ಊರಲ್ಲಿ ಈ ರೀತಿ ಆದಾಗ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಂಡು ಒಂದು ಅಪಾಯದಿಂದ ವ್ಯಕ್ತಿ ಅಥವಾ ಮಕ್ಕಳನ್ನು ಅಥವಾ ಮನೆ ಯಾವುದೇ ಒಂದು ಹಿರಿಯ ಜೀವಗಳನ್ನು ನೀವು ಕಾಪಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸಬೇಡಿ ಫ್ರೆಂಡ್ಸ್. ನೀವು ಯಾವ ರೀತಿ ಒಂದು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ಸೊ ನಿಮ್ಗೆ ಯಾವ ರೀತಿ ವಿಡಿಯೋ ಇಷ್ಟ ಆಗುತ್ತೆ, ನಾವು ಯಾವ ಥರ ವಿಡಿಯೋಗಳನ್ನು ಹಾಕಬೇಕು ಅನ್ನೋದು ನನಗೆ ಗೊತ್ತಾಗಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್.